ಬೀದಿ ಬದಿ ವ್ಯಾಪಾರಿಗಳು ಬಸ್ ಸ್ಟ್ಯಾಂಡ್ ಹೊರತುಪಡಿಸಿ ಖಾಲಿ ಇರುವ ಜಾಗಗಳನ್ನು ಗುರುತಿಸಿ ನೀವು ಇಲ್ಲೇ ವ್ಯಾಪಾರ ಮಾಡಬೇಕು ಎಂದು ತಹಸೀಲ್ದಾರ್ ಎಂಯು ರೂಪಾರವರು ತಿಳಿಸಿದರು. ದಶಕಗಳಿಂದ ಸುಂದರ ನಗರ ಮಾಡಲು ಆಶ್ವಾಸನೆಗಳನ್ನೇ ನೀಡುತ್ತಾ ಜನಪ್ರತಿನಿಧಿಗಳು, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಭರವಸೆಗಳನ್ನೇ ನೀಡುತ್ತಲೇ ಸಾಗುತ್ತಾ ಬಂದಿದ್ದರು. ಯಾರೂ ಕೂಡ ಸುಂದರ ನಗರ ಮಾಡಲು ಕ್ರಮ ಕೈಗೊಂಡಿರಲಿಲ್ಲ. ಕಳೆದ ಬುಧವಾರದಿಂದ ಸಂತೆ ಮೈದಾನವನ್ನು ಕೃಷಿ ಇಲಾಖೆಯ ಸಮೀಪದ ಜಮೀನಿಗೆ ಶಿಫ್ಟ್ ಮಾಡಿ ಉತ್ತಮ ಕೆಲಸಕ್ಕೆ ಹೆಸರಾದ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಮತ್ತು ಶಾಸಕರಾದ NY ಗೋಪಾಲಕೃಷ್ಣರವರಿಗೆ ಕೃತಜ್ಞತೆ ಸಲ್ಲಿಸಿದ್ದರು. ಅದರಂತೆ ಅವರು ಆದೇಶದ ಮೇರೆಗೆ ಶುಕ್ರವಾರದಂದು ಪಟ್ಟಣ ಪಂಚಾಯಿತಿ, ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಬೀದಿ ಬದಿ ವ್ಯಾಪಾರಿಗಳನ್ನು ಕರೆದು ಅವರ ಕುಂದುಕೊರತೆಗಳನ್ನು ಆಲಿಸಿ ಅವರಿಗೆ ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ಹೂವಿನ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳು, ಎಲೆ ಅಡಿಕೆ ವ್ಯಾಪಾರಿಗಳು ಮತ್ತು ಎಗ್ರೇಸ್ ಅಂಗಡಿಗಳು ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ನನ್ನದೇ ಜಾಗ ಎಂಬಂತೆ ವ್ಯಾಪಾರ ಮಾಡುತ್ತಿದ್ದರು. ಅದನ್ನು ಕಂಡು ತಾಲೂಕು ಆಡಳಿತ ಎಲ್ಲ ವ್ಯಾಪಾರಿಗಳನ್ನು ಒಂದು ಸ್ಥಳದಲ್ಲಿ ವ್ಯಾಪಾರ ಮಾಡಬೇಕು ಎಂದು ಜಾಗವನ್ನು ತೋರಿಸಿ ಮೊಳಕಾಲ್ಮೂರು ಸ್ವಚ್ಛ ನಗರಕ್ಕೆ ನಾಂದಿ ಹಾಡಿರುವುದು. ಎಲ್ಲರೂ ಕೂಡ ಉತ್ತಮ ಕೆಲಸ ಮಾಡುತ್ತಿದ್ದಾರೆ, ಅವರಿಗೆ ನಾವು ಪ್ರೋತ್ಸಾಹ ನೀಡೋಣ ಎನ್ನುತ್ತಾರೆ. ಒಟ್ಟಿನಲ್ಲಿ ಉತ್ತಮ ಕೆಲಸಕ್ಕೆ ಎಲ್ಲರೂ ಪ್ರೋತ್ಸಾಹ ನೀಡಬೇಕಿದೆ. ಮೊಳಕಾಲ್ಮೂರನ್ನು ಸುಂದರ ನಗರ ಮಾಡಲು ಹೊರಟಿರುವ ತಾಲೂಕು ಆಡಳಿತ, ಪಟ್ಟಣ ಪಂಚಾಯಿತಿ ಮತ್ತು ಪೊಲೀಸ್ ಇಲಾಖೆ ವ್ಯಾಪಾರಿಗಳು ಕೈ ಮುಗಿದು ಕೃತಜ್ಞತೆ ತೋರಿಸಿದ್ದಾರೆ. ಇಲ್ಲಿನ ವ್ಯಾಪಾರಿಯೊಬ್ಬರು, ನಮಗೆ ಸ್ಥಳದ ಕೊರತೆ ಇತ್ತು, ತಹಸೀಲ್ದಾರ್ ಮೇಡಮ್ ರವರು ಎಲ್ಲರೂ ಸೇರಿ ನಮಗೆ ಸ್ಥಳ ತೋರಿಸಿದ್ದಾರೆ, ಅವರಿಗೆ ಕೃತಜ್ಞತೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ PSI ಪಾಂಡುರಂಗಪ್ಪ, ಪೊಲೀಸ್ ಇಲಾಖೆ, ಪಟ್ಟಣ ಪಂಚಾಯಿತಿ ಸಿಬ್ಬಂದಿ, ತಾಲೂಕು ಆಡಳಿತ ಮತ್ತು ತಾಲೂಕಿನ ನಾನಾ ಭಾಗದ ವ್ಯಾಪಾರಿಗಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ಯಾರು ರಸ್ತೆ ಪೂರ್ತಿ ಅಡ್ಡಿಪಡಿಸಿದ್ದು? ಯಾರಪ್ಪ? ನೀವೇನಾದ್ರು ಕರೆಕ್ಟ್ ಆಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿದ್ರೆ ಇನ್ನೊಬ್ಬರಿಗೆ ಸಮಸ್ಯೆ ಆಗದ ರೀತಿ ವ್ಯಾಪಾರ ಮಾಡ್ಕೋಬೇಕು. ಹೌದಾ? ಇಡೀ ಬಸ್ ಸ್ಟ್ಯಾಂಡ್ಗೆ ಒಂದು ಬಸ್ ಹೋಲಾರ್ದಂಗೆ ಅಡ್ಡ ಇಟ್ಟು ರಸ್ತೆ ಅಪಘಾತ ಆಗಿ ಪ್ರಾಣ ಹಾನಿ ಆಗೋ ರೀತಿ ಮಾಡಿದ್ಯಾರು? ಎಲ್ಲಿವರೆಗೆ ಬಂದ್ರಿ ನೀವು? ಬಸ್ ಒಳಗಡೆ ಹೋಗ್ತಾ ಇರೋ ಅಷ್ಟು ಅಡ್ಡ ಇಟ್ಕೊಂಡ್ರಿ ಅಂಗಡಿಗಳು. ಹೌದಾ? ಜನರಿಗೆ ಕೇಳ್ರಿ, ನೀವು ನಿಮ್ದಿಂದ ಅಲ್ಲ, ಜನರು ಇಲ್ಲ ನೀವು ಹಂಗೆ ಇಟ್ಕೊಂತೀರ ಅಂದ್ರೆ ನಮ್ದು ಅಭ್ಯಂತರ ಇಲ್ಲ, ಆದ್ರೆ ಇನ್ನೊಬ್ಬರಿಗೆ ಸಮಸ್ಯೆ ಆಗ್ಬಾರ್ದು. ಹೌದಾ? ಬಸ್ ಸ್ಟ್ಯಾಂಡ್ ಎಷ್ಟು ಜನ ಬರ್ತಾರೆ? ಸುತ್ತಮುತ್ತಲ ಇರ್ತಕ್ಕಂಥ 73-80 ಹಳ್ಳಿಗಳಿಂದ ಜನ ಬರ್ತಾರೆ, ಬೇರೆ ಬೇರೆ ಊರಿಂದ ಜನ ಬರ್ತಾರೆ. ಅವರಿಗೆಲ್ಲ ನಾವು ಅವಕಾಶ ಮಾಡಿಕೊಡ್ಬೇಕಾ? ಇಲ್ಲ. ನಿಮ್ಮದು ಈ 20 ಜನ 50 ಜನದ ನೋಡಿ ಇನ್ನ ಬರ್ತಕ್ಕಂಥ ಸಾವಿರಾರು ಹಳ್ಳಿಗಳ ಜನರಿಗೆ ಸಮಸ್ಯೆ ಮಾಡೋದು ಎಷ್ಟು ಸರಿ? ಅವಕಾಶ ಮಾಡಿ ಕೊಡ್ತೀವಿ ನಿಮ್ಗೆ. ಸಿಸ್ಟಮೆಟಿಕ್ ಆಗಿ ಎಲ್ಲಿ ಇಟ್ಕೋಬೇಕು, ಹೆಂಗ್ ಇಟ್ಕೋಬೇಕು, ಕಂಡೀಷನ್ಸ್ ಫಾಲೋ ಅಪ್ ಮಾಡ್ಬೇಕು. ನಿಮಗೆ ನಾವೇನ್ ಕೊಡ್ತೀವಿ? ಬಂಡಿ ಇಟ್ಕೊಂಡು, ಬೀದಿ ಬದಿ ವ್ಯಾಪಾರಸ್ಥರೇನು ಬಂಡಿ ಇಟ್ಕೊಂಡು ವ್ಯಾಪಾರ ಮಾಡ್ಬೇಕು. ಹೌದಾ? ನೀವೇನ್ ಮಾಡ್ತೀರಿ? ಅಲ್ಲೇ ಅಂಗಡಿ ಇಡ್ತೀರಿ, ದೊಡ್ಡ ದೊಡ್ಡ ಡಬ್ಬಗಳು ತಗೊಂಡ್ಬರ್ತೀರಿ, ಅದ್ರಾಗ ಹಣ್ಣು ಇಡ್ತೀರಿ. ಈ ಬಿಸ್ನೆಸ್ ಈಗ ಪಟ್ಟಣ ಪಂಚಾಯತಿ ಸಂಬಂಧಪಟ್ಟಿರ್ತಕ್ಕಂಥ ಮಳಿಗೆಗಳಿದಾವೆ ಪಕ್ಕದಲ್ಲಿ, ಆ ಮಳಿಗೆಗಳನ್ನ ಹರಾಜ್ ಹಾಕಿರಿ. ಯಾರು ಪರ್ಚೇಸ್ ಮಾಡ್ತಾರೆ? ನಾನು ಯಾಕೆ ಹರಾಜಲ್ಲಿ ದುಡ್ಡು ಕಟ್ಟಿ ನಾನು ಯಾಕೆ ಮಳಿಗೆಯಲ್ಲಿ ಮಾಡ್ಲಿ ವ್ಯಾಪಾರ? ನಾನು ಒಂದು ಬಂಡಿ ಇಟ್ಕೋತೀನಿ, ದೊಡ್ಡ ದೊಡ್ಡ ಡಬ್ಬ ಅಂಗಡಿ ಕೆಮ್ಮನ ತಗೊಂಡ್ಬರ್ತೀನಿ, ನಾನು ವ್ಯಾಪಾರ ಮಾಡ್ಕೋತೀನಿ. ನಾನು ಯಾಕೆ ಪಟ್ಟಣ ಪಂಚಾಯತಿಗೆ ಹರಾಜ್ ಹಾಕಿ ಬಿಲ್ಡಿಂಗ್ ರೊಕ್ಕ ಕಟ್ಟಿ ನಾನು ಯಾಕೆ ವ್ಯಾಪಾರ ಮಾಡಬೇಕು? ಪಟ್ಟಣ ಪಂಚಾಯತಿಗೆ ಇನ್ಕಮ್ ಏನು? ಆದಾಯ. ನಾನು ಎತ್ತಿಸಿ 2 ದಿನ ಆಯ್ತು ಅಲ್ವಾ? ನನ್ನನ್ನು ಬಿಟ್ಟಿಲ್ಲ ಅವರು. ನಮ್ ಹೊಟ್ಟೆಪಾಡಿದೆ, ನಮ್ಗೆ ಹಾಳಾಗ್ತಾ ಇದೆ, ನಮ್ಮ ಸಂಸಾರ ಜವಾಬ್ದಾರಿ ಇದೆ, ನಮ್ಗೆ ಬೇಕೇ ಬೇಕು ಅಂತ ನನ್ನ ಹಿಂದೆ ತುರುಕ್ತಾ ಇದ್ದಾರೆ. ಅಂತವ್ರಿಗೆ ನಾವು ಖಂಡಿತ ಅವಕಾಶ ಮಾಡ್ಕೊಡ್ಲೇಬೇಕು, ಅದು ನಮ್ ಜವಾಬ್ದಾರಿ. ಕೆಲವರು 20,000 ಸಾಲ ಸಿಗ್ತದೆ, 50,000 ಸಾಲ ಸಿಗುತ್ತೆ, ಒಂದ್ ಬೀದಿ ಬಾದಿ ವ್ಯಾಪಾರಿಗೆ ಒಂದು ಅರ್ಜಿ ಹಾಕೋಣ, ಒಂದು ತಗೊಳ್ಳೋಣ ಅನ್ನೋರು ಇದ್ದಾರೆ. ಅದಂತ ಅವ್ರಿಗೆ ನಾವು ಅವಕಾಶ ಮಾಡ್ಕೊಡೋದಿಲ್ಲ. ದಿನ ಬೆಳಗಾದ್ರೆ ಹೊಟ್ಟೆಪಾಡಿಗೆ ದುಡಿಯೋರು ಎಷ್ಟು ಜನ ಇದ್ದಾರೆ, ನಮ್ಮವರು ವ್ಯಾಪಾರ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದಾರೆ. ಅವ್ರು ದಿನ ಬೆಳಗಾದ್ರೆ ಬಸ್ ಸ್ಟ್ಯಾಂಡ್ ಅಲ್ಲೇ ಮಾಡ್ತಾ ಇರೋದು. ಅಂತವ್ರಿಗೆ ನಾವು ಇವತ್ತು ಅವಕಾಶ ಮಾಡಿ ಕೊಡ್ತೀವಿ. ಇನ್ನು ಉಳಿದಂತೆ ಇರೋರಿಗೆ ನಿಮ್ ಸಂಘದಲ್ಲಿ ಗೊತ್ತಿರುತ್ತೆ, ಯಾರು ಇಂಥವ್ರು ಆತವ್ರು 2 ಬಗೆಯವರು ಇದ್ದಾರೆ. ಅಂತವ್ರಿಗೆ ಒರಿಜಿನಲಿ ಯಾರು ಇರ್ತಾರೋ ಅವ್ರಿಗೆ ನಾವು ಅವಕಾಶ ಮಾಡ್ಕೊಟ್ಟಾಗ ಒಂದು ಕುಟುಂಬಕ್ಕೆ ಒಂದೇ ಅವಕಾಶ ಅನ್ನೋದನ್ನ ತಿಳ್ಕೊಳ್ಳಿ. ಈಗಾಗಲೇ ಹೇಳಿದ್ರು PSI ಅವರು, ಒಂದು ಕುಟುಂಬದಲ್ಲಿ 3 ಜನ ಹೆಂಡತಿರಿದ್ರೆ 3 ಜನ 3 ಬಂಡಿ ಗಾಡಿ ಒಪ್ಕೊಳಂಗಿಲ್ಲ. ಅದು ಈಗ ನಾನ್ ಬಂಡಿ ಗಾಡಿ ಮಾಡ್ಕೊಂಡು ಇನ್ನೊಬ್ರು ಬಾಡಿಗೆ ಬಿಡುವಂತದ್ದು, ಇದನ್ನು ನಾವು ಒಪ್ಕೊಳೋದಿಲ್ಲ. ಯಾರು ನಿಜವಾದ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ನಾವು ಆಲ್ರೆಡಿ ಜಾಗ ಸಫಿಶಿಯಂಟ್ ಆಗಿ ಗುರುತಿಸಿದೀವಿ. ನಾವು ಇಷ್ಟಿಷ್ಟೇ ಏನಿದೆ ಅದನ್ನ ಒಂದು ಬಂಡಿ ಆಗೋಷ್ಟು ಮಾಡ್ಕೊಡ್ತೀವಿ. ಅದನ್ನ ಪಾರದರ್ಶಕವಾಗಿ ಇಲ್ಲೇ ಮಾಡ್ತೀವಿ. ಇದು ಮುಗಿದ ತಕ್ಷಣ ಅಲ್ಲಿ ಹೋಗಿ ನೀವು ವ್ಯಾಪಾರ ಮಾಡ್ಕೋಬಹುದು. ಅದು ಇವತ್ತೇ ಆಗತ್ತೆ. ಅದಕ್ಕೆ ನಿಮಗೋಸ್ಕರನೇ ಈ ದಿನನ ಮೀಸಲಾಗಿಟ್ಟಿರುವಂತದ್ದು. ಅರ್ಥ ಆಗ್ತಿದ್ಯಾ? ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ಇವರು ಬಸ್ ಸ್ಟ್ಯಾಂಡ್ ಅಲ್ಲಿ ಈಗ ವ್ಯಾಪಾರ ಮಾಡ್ತಾ ಇದಾರಲ್ವಾ,
ಅವ್ರು ನಿಜವಾದ ಫಲಾನುಭವಿಗಳೇ ಆಗಿರ್ತಾರೆ. ಈ ಊರಲ್ಲೆಲ್ಲ ಮಾಡ್ಕೊಂಡು ಇವಾಗ ಇಲ್ಲಿ ಜಾಗ ಕೊಡ್ತೀವಿ ಅಂದ್ಬಿಟ್ಟು ಹೆಸರು ಬರ್ಸೋದಲ್ಲ. ಕೊಡೋದು ಇಲ್ಲ, ನಾನು ಕೊಡೋದು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಒಂದು ಕುಟುಂಬಕ್ಕೆ ಒಂದು ಡಬಲ್ ಆಗೋದಿಲ್ಲ. ಮತ್ತೆ ಇವಾಗ ನಿಜವಾದ ಮಾಡ್ತಾ ಇದ್ದಾರೆ ಅಂತ ನಾವು ಪ್ರಿಯಾರಿಟಿ ಕೊಡ್ತೀವಿ ಅಷ್ಟೇ. ಆಮೇಲೆ ಕರೆಕ್ಟ್ ಬೆಳಕಲ್ಲ, ಯಾಕೆ ಕರೆಕ್ಟ್ ಮಾಡ್ತೇವೆ? ಆಮೇಲೆ ಕರೆಕ್ಟ್ ಬೆಳಕಲ್ಲ ಗೌರ್ಮೆಂಟ್ ಬಿಡಲ್ಲ ನೋಡಲ್ಲ. ಆಮೇಲೆ ಕರೆಕ್ಟ್ ಬೆಳಕಿಲ್ಲ, ಆಮೇಲೆ ಕರೆಕ್ಟ್ ಬೆಳಕಿಲ್ಲ. ಡಬ್ಬ ಗಾಡಿ ತಗೊಂಡ್ರೆ ಆಗಲ್ಲ. ಕೈ ತೋರಿಸಿ ಜನ ತೋರಿಸಿ ತಗೊಂಡ್ಬರ್ತಾರೆ ಗಾಡಿ. ಹಾ, ನೀವು ಜಾಗ ತೋರಿಸಿ ನಾವು ಗಾಡಿ ತಂದು ಇಟ್ಕೊಂತೀವಿ. ಹೊಸದ್ ಮಾಡಿಸ್ಬೇಕು, ಈಗ ಅರ್ಜೆಂಟ್ ಕೈ ಹೇಳ್ತಿಲ್ಲ, ಅದು ಹೇಳ್ತಿದ್ದೀವಿ. ಡಬ್ಬ ಅಂದ್ರೆ ಇದೆ ಸರ್, ಎಲ್ಲೆಲ್ಲ ಬಂದು ತೆಗೆದುಕೊಂಡು ಹೋಗ್ತಿದ್ದೆ. ಮೇಡಮ್ ಅವರು ಒಳ್ಳೆ ಚೆನ್ನಾಗಿ ಜಾಗ ತೋರಿಸ್ಬಿಡ್ತಾರೆ. ಎಲ್ಲ ಒಂದೇ ಕಡೆ ಇದ್ದು ಚೆನ್ನಾಗಿ ಯಾಕೆ ಬರ್ಬೋದು ಅಂತ ನಾನು ತುಂಬಾ ಸಂತೋಷ ಆಗ್ತಿದ್ದೆ. ಭಯ ಆಗುತ್ತೋ ಅಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ, ನಾವು ಹೆಂಗ್ ಮಾಡ್ಬೇಕಂತ ಮೇಡಮ್ ಅವ್ರಿಗೆ ಚೆನ್ನಾಗಿ ಅವಕಾಶ ಮಾಡ್ಕೊಂಡಿದ್ರೆ ನಾವು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ. ತುಂಬಾ ಧನ್ಯವಾದಗಳು. ಅನ್ನೋದಕ್ಕಿತ್ತು ನಮ್ಗೆಲ್ಲ ಒಂದೇ ಹತ್ರ ಒಂದು ಜಾಗ ಸ್ಥಳ ಮಾಡಿಕೊಟ್ರು ಮೇಡಮ್ ಅವರು. ಮೇಡಮ್ ಅವರಿಗೆ ತುಂಬಾ 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 ಧನ್ಯವಾದಗಳು. ನಮ್ಗೆ ಅಂತ ತುಂಬಾ ಆಸೆ. ಧನ್ಯವಾದಗಳು ಮೇಡಮ್ನವ್ರು ನಮಗೆ ವ್ಯವಸ್ಥೆ ಮಾಡಿಕೊಟ್ರು. ನಮ್ಗೆ ವ್ಯಾಪಾರ ಮಾಡಕ್ಕ ಎಲ್ಲ ವ್ಯವಸ್ಥೆ ಮಾಡಿ ಧನ್ಯವಾದಗಳು. ಇಲ್ಲಿ ನಮಗೆಲ್ಲ ಸವಲತ್ತು ಮಾಡ್ಕೊಡ್ತಿದ್ದಾರೆ. ಒಬ್ಬೊಬ್ಬರು ಎಲ್ಲರೂ 14 ಜನ ಇದ್ದೀವಿ. 14 ಜನನು ಒಂದೇ ಕಡೆ ಮಾಡ್ತಾ ಇದ್ದಾರೆ. ಮೇಡಮ್ಗೆ ತುಂಬ ಧನ್ಯವಾದಗಳು. ಓಕೆ, ಈಗ ಮಾಡ್ತಿರೋದೆಲ್ಲ ಒಳ್ಳೇದಾ? ಮಾಡ್ತಾ ಇರೋದು ಸಾಕಷ್ಟು ಒಳ್ಳೆಯದಾಗಿದೆ. ಒಂದೇ ಕಡೆ ಮಾರ್ಕೆಟ್ ಬಿದ್ದಂಗೆ ಇರುತ್ತೆ. ಹಣ್ಣಿನ ಅಂಗಡಿ ಮತ್ತು ಹೂವಿನ ಅಂಗಡಿ ಒಂದೇ ಕಡೆ ಮಾರ್ಕೆಟ್ ಆಗುತ್ತೆ. ನಮಗೆ ಯಾವುದೇ ಥರ ತೊಂದರೆ ಇಲ್ಲ. ಮೇಡಮ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಬದಿ ವ್ಯಾಪಾರಿಗಳು ಏನಿದ್ದಾರೆ, ಹಣ್ಣು ಮಾರುವಂಥವ್ರು, ಹೂವು ಮಾರುವಂಥವ್ರು, ತರಕಾರಿ ಮಾರುವಂಥವ್ರು, ಮತ್ತೆ ಎಲೆ ಅಡಿಕೆ ಮಾರ್ತಾ ಇರೋರು, ಸೊಪ್ಪು ಮಾರ್ತಾ ಇರೋರು ಎಲ್ಲರಿಗೂ ಸಹ ಏನು ಮೂಲದಿಂದನೂ ಸುಮಾರು ವರ್ಷಗಳಿಂದ ನಡೆಸ್ಕೊಂಡ್ಬರ್ತಾರೋ ಮೂಲ ವ್ಯಾಪಾರಿಗಳಿಗೆ ನಾವು ಜಾಗವನ್ನು ರಿಸರ್ವ್ ಮಾಡಿಕೊಟ್ಟಿದ್ದೀವಿ. ಇದನ್ನ ಪಾರದರ್ಶಕವಾಗಿ ನಾವು ಅದನ್ನ ಯಾವ ರೀತಿ ಆಯ್ಕೆ ಮಾಡಬೇಕು ಆ ರೀತಿ ಮಾಡಿಕೊಟ್ಟಿದ್ದೀವಿ. ಅವರು ಏನಿದೆ ನಾವು ಕಾನೂನಾತ್ಮಕವಾಗಿ ಏನು ಜಾಗ ಅಲಾಟ್ ಮಾಡಿದೀವೋ ಅಷ್ಟರಲ್ಲೇ ಇರಬೇಕಾಗುತ್ತೆ. ಹೈವೇ ಪಕ್ಕದಲ್ಲಿರುವಂತ ಏನು ಬಫರ್ ಝೋನ್ ಯಾರು ಬಳಸ್ಕೊಳ್ಳೋ ಹಾಗಿಲ್ಲ. ಆ ತರ ಏನಾದ್ರು ಬಳಸ್ಕೊಂಡ್ರೆ ಅವ್ರಿಗೆ ಇವಾಗಲೇ ಕಂಡೀಷನ್ಸ್ ಅಪ್ಲೈ ಮಾಡಿ ನಾವು ಒಪ್ಪಿಗೆ ಪತ್ರವನ್ನು ಪಡ್ಕೊಂಡಿರ್ತೀವಿ. ಅದನ್ನು ಮುಟ್ಗೋಲ್ ಹಾಕೋತೀವಿ. ನೆಕ್ಸ್ಟ್ ಅವಕಾಶ ಮಾಡ್ಕೊಡೋದಿಲ್ಲ ಅವ್ರಿಗೆ. ಅಲ್ಲ ಮೇಡಮ್, ಇದು ಎಷ್ಟು ದಿನ ಮುಂದುವರಿಬಹುದು? ಏನು ಇವಾಗ ಈ ಟೆಂಡರ್ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದೀವಿ. ಖಾಲಿ ಜಾಗಗಳು ನಮ್ದು ಏನೇನಿದೆ ಜಾಗಗಳು, ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಇಲ್ಲಿ 24 ಗಾಡಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇರೋದ್ರಲ್ಲೇ ಚಿಕ್ಕದಾಗಿದೆ ಜಾಗ, ಆ ಜಾಗದಲ್ಲೇ ಇರೋದ್ರ ಜಾಗನ ಪ್ಲಾನ್ ಮಾಡಿ ಆರಕ್ಷಕ ಇಲಾಖೆಯವರು ಮತ್ತು ಕಂದಾಯ ಇಲಾಖೆ ಮತ್ತು ಪಟ್ಟಣ ಪಂಚಾಯತ್ ಮೂವರು ಸಹ ಸಿಬ್ಬಂದಿ ವರ್ಗದವರು ಪ್ಲಾನ್ ಮಾಡಿ ಇಲ್ಲೇ ಅವ್ರೇನು ಏನಿದೆ ಬಸ್ ಸ್ಟ್ಯಾಂಡ್ ಅಲ್ಲೇ ಕೊಡಬೇಕು ಅಂತ ಅವರು ರಿಕ್ವಿಸಿಷನ್ ಕೊಟ್ಟಿರೋದ್ರಿಂದ ಇರೋ ಜಾಗದಲ್ಲಿ ಪ್ಲಾನ್ ಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ ಉಳಿಕೆ ಜಾಗಗಳನ್ನ ಏನಿದೆ ಪಾರ್ಕಿಂಗ್ಗೆ ಅಲಾಟ್ ಮಾಡ್ತಾ ಇದೀವಿ. ಪಾರ್ಕಿಂಗ್ ಆದ್ಮೇಲೆ ಉಳಿಕೆ ಏನಿರುತ್ತೆ, ಹಾಸ್ಪಿಟಲ್ ಹತ್ರ ಯಾವ ಅಂಗಡಿಗಳಿಗೆ ಪ್ರಿಯಾರಿಟಿ ಕೊಡಬೇಕು, ಇವಾಗ ಹಣ್ಣಂಗಡಿ ಅಲ್ಲೂ ಒಂದು ಇರಲೇಬೇಕಾಗುತ್ತೆ, ಎಳ್ನೀರ್ ಅಂಗಡಿಗಳು ಕೊಡಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.